ಗಣಪತಿಯ ವಾಹನ ಏನು? ಮೂಷಿಕ ಅಂದರೆ ಇಲಿ. ಯಾಕೆ ಗಣಪತಿಯ ವಾಹನ ಇಲಿನೇ ಆಗಿದ್ದು? ನಮಸ್ಕಾರ, ನಾನು ನಿಮ್ಮ ಸಹನ. ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಣಪತಿಯ ವಾಹನ ಇಲಿ ಆಗೋದಕ್ಕೆ ಒಂದು ಹಿಂದಿನ ಕತೆ ಇದೆ. ಆ ಕತೆ ಏನು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ. ಇಲಿಯ ಹಿಂದಿನ ಜನ್ಮದ ಹೆಸರೇನು ಗೊತ್ತಾ? ಕ್ರೌಂಚ. ಕ್ರೌಂಚ ಎಲ್ಲಿರ್ತಾನೆ? ಇಂದ್ರನ ಆಸ್ಥಾನದಲ್ಲಿರ್ತಾನೆ. ಒಂದ್ಸರಿ ಏನಾಗತ್ತೆ ಗೊತ್ತಾ? ಕ್ರೌಂಚ ಅವನಿಗೆ ಗೊತ್ತಾಗ್ದಂಗೆ ವಾಮನ ಅಂತ ಒಬ್ರು ಋಷಿಗಳಿರ್ತಾರೆ, ಅವ್ರ ಪಾದನ ತುಳಿದ್ಬಿಟ್ಟಿರ್ತಾನೆ. ಆದರೆ ವಾಮನ ಋಷಿಗಳು ಏನು ಅನ್ಕೊಂಡಿರ್ತಾರೆ, ಕ್ರೌಂಚ ಬೇಕು ಅಂತ ಮಾಡಿದ್ದಾನೆ, ಉದ್ದೇಶಪೂರ್ವಕವಾಗಿ ಅವರ ಪಾದಗಳನ್ನ ತುಳಿದಿದ್ದಾನೆ ಅಂತ ಅನ್ಕೊಂಡು ಒಂದು ಶಾಪ ಕೊಟ್ಬಿಡ್ತಾರೆ. ಆ ಶಾಪ ಏನು? ನೀನು ಮೂಷಿಕನಾಗಿ ಹೋಗು ಅಂತ ಶಾಪ ಕೊಟ್ಬಿಟ್ಟಿರ್ತಾರೆ. ಆಗ ಕ್ರೌಂಚನಿಗೆ ತುಂಬ ಭಯ ಆಗುತ್ತೆ. ಆಗ ಏನು ಮಾಡ್ತಾನೆ, ಋಷಿಗಳ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಈ ಶಾಪದಿಂದ ನನಗೆ ಮುಕ್ತಿ ಕೊಡಿ ಅಂತ. ಆಗ ಋಷಿಗಳು ಹೇಳ್ತಾರೆ, ನಾನು ಒಂದ್ಸರಿ ಶಾಪ ಕೊಟ್ರೆ ಮತ್ತೆ ಆ ಶಾಪನ ವಾಪಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ. ನೀನು ಮುಂದಿನ ಜನ್ಮದಲ್ಲಿ ಗಣೇಶನ ವಾಹನನಾಗಿ ಇರು ಅಂತ ಆಶೀರ್ವಾದ ಮಾಡ್ತಾರೆ. ಈ ಶಾಪದ ಪ್ರಭಾವದಿಂದ ಕ್ರೌಂಚ ಇಲಿಯಾಗ್ಬಿಡ್ತಾನೆ. ಮತ್ತೆ ಇವನು ಮಹರ್ಷಿ ಪರಾಶರರ ಆಶ್ರಮದಲ್ಲಿರ್ತಾನೆ. ಇವನು ಸಾಮಾನ್ಯ ಇಲಿ ಆಗಿರಲ್ಲ, ತುಂಬ ದೊಡ್ಡ ಗಾತ್ರದ ಇಲಿಯಾಗಿರ್ತಾನೆ, ಬೃಹದಾಕಾರದ ಇಲಿಯಾಗಿರ್ತಾನೆ. ಇವನಿಂದ ಎಲ್ಲರಿಗೂ ತೊಂದರೆಗಳಾಗ್ತಾ ಇರುತ್ತೆ. ಇದೇ ಸಮಯದಲ್ಲಿ ಮಹರ್ಷಿ ಪರಾಶರರು ಮತ್ತು ಅವರ ಪತ್ನಿ ಗಣೇಶನಿಗೆ ಆರೈಕೆ ಮಾಡ್ತಾ ಇರ್ತಾರೆ. ಆಗ ಗಣೇಶ ಇದನ್ನೆಲ್ಲ ನೋಡ್ತಿರ್ತಾನೆ. ಗಣೇಶನಿಗೆ ಮನದಟ್ಟಾಗತ್ತೆ, ಈ ಮೂಷಿಕನಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ, ಇದಕ್ಕೆ ಒಂದು ಪರಿಹಾರ ಕೊಡಲೇಬೇಕು. ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಮ್ಮ ಗಣಪತಿ. ಆಗ ಒಂದು ಉಪಾಯ ಹೊಳೆಯುತ್ತೆ. ಅವನ ಹತ್ರ ಸುಮಾರು ಶಸ್ತ್ರಾಸ್ತ್ರಗಳಿರುತ್ತೆ ಅಲ್ವಾ, ಅದರಲ್ಲಿ ಒಂದು ಅಸ್ತ್ರನ ತೆಗೆದು ಇಲಿಯ ಕಡೆ ಬಿಡ್ತಾನೆ. ಅದು ಎಷ್ಟು ಹೊಳಿತಾ ಇರುತ್ತೆ ಅಂದರೆ ಇಡೀ ಬ್ರಹ್ಮಾಂಡನೇ ಬೆಳಕಿನಿಂದ ತುಂಬಿ ಹೋಗಿರುತ್ತೆ. ಮತ್ತೆ ಅದು ಇಲಿಯ ಕುತ್ತಿಗೆನ ಸುತ್ತ ಹಾಕಿ ಆ ಇಲಿನ ಗಣಪತಿ ಪಾದದ ಹತ್ರ ತಗೊಂಡು ಬಂದು ಹಾಕತ್ತೆ. ಆ ಇಲಿ ಗಣಪತಿ ಹತ್ರ ಕ್ಷಮೆ ಕೇಳುತ್ತೆ. ಆಗ ಗಣಪತಿ ಹೇಳ್ತಾನೆ, ನಿನ್ನಿಂದ ಎಷ್ಟು ಜನಕ್ಕೆ ಎಷ್ಟು ತೊಂದರೆ ಆಗಿದೆ, ನಿನ್ನನ್ನು ಸುಮ್ಮನೆ ಬಿಡಕ್ಕೆ ಸಾಧ್ಯನೇ ಇಲ್ಲ, ಇಂದಿನಿಂದ ನೀನು ನನ್ನ ವಾಹನ ಆಗಿರಬೇಕು ಅಂತ ಇಲಿಗೆ ಹೇಳ್ತಾನೆ. ಅವತ್ತಿನಿಂದ ನೀವು ನೋಡಿ, ಯಾವಾಗಲೂ ಇಲಿಮರಿ ಗಣಪತಿಯ ಪಾದದ ಹತ್ರನೇ ಇರುತ್ತೆ. ಹೇಗಿತ್ತು ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕತೆ ಬಂಡಿಯನ್ನು ಹೀಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ. ಯಾರು ನಮ್ಮ ಕತೆ ಬಂಡಿಯನ್ನು ಮೊದಲನೇ ಸರಿ ವೀಕ್ಷಿಸ್ತಾ ಇದ್ದೀರೋ ಅವರು ಕತೆ ಬಂಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಗಳನ್ನ ನೋಡಿ ಅಂತ ನಮ್ಮದೊಂದು ವಿನಂತಿ. ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ. ಧನ್ಯವಾದಗಳು.